ಬೆಳಗಾವಿ ಭಾರತ್ ವಂದೇ ಭಾರತ್ ಬರ್ತಾ ಇದೆ. ಯಾವ ರೀತಿ ನೋಡ್ತಿರ್ತಾರೆ ನಿಮ್ಮ ಏನು ಒಂದು ಬಹುದಿನಗಳ ಕನಸು ಮತ್ತು ನನಸಾಗ್ತಾ ಇದೆ? ವೀಕ್ಷಕರಿಗೆ ನಮಸ್ಕಾರಗಳು. ಬೆಳಗಾವಿ ಎರಡನೆಯ ರಾಜಧಾನಿ ಅಂತೇಳಿ ಹೆಸರು ಮಾಡಿತ್ತು, ಆದರೆ ಭಾಳ ಇಲ್ಲಿ ಜನರಿಗೆ ಆ ಅನುಭವ ಆಗ್ತಾ ಇರಲಿಲ್ಲ. ಸುರೇಶ್ ಅಂಗಡಿ ಅವರು ರೈಲ್ವೆ ಮಿನಿಸ್ಟರ್ ಆದ ಬಳಿಕ ಭಾಳಷ್ಟು ರೈಲ್ವೆ ಯೋಜನೆಗಳು ಬರ್ತಾವಂತಕ್ಕಂಥ ಒಂದು ಕಲ್ಪನೆ ಇತ್ತು. ಆದರೆ ಭಾಳ ದೌಡ್ನ ಅವ್ರನ್ನ ಕಳ್ಕೊಂಡ ನಂತರ ಈ ಭಾಗದೊಳಗಡೆ ಯಾರಪ್ಪ ನಮಗೆ ದಿಕ್ಕು ಅನ್ನುವಂಥ ಒಂದು ಪ್ರಶ್ನೆ ಮೂಡಿದಾಗ ಭಾಳಷ್ಟು ರೈಲ್ವೆ ಯೋಜನೆಗಳು ಬೇಕು ಅಂಥೇಳಿ ಅಶೋತ್ತರಗಳು ಮುಂಚೂಣಿಗೆ ಬಂದಾಗ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಹಾಗೂ ಆಗಿನ ಸಂಸದರಾಗಿರ್ತಕ್ಕಂತಹ ಮಂಗಲಾ ಅಂಗಡಿಯವರು. ಆದರೆ ಮಂಗಲಾ ಅಂಗಡಿಯವರು ಪಾಪ ಭಾಳ ಪ್ರಯತ್ನ ಮಾಡಿದರೂ ಕೂಡ ಕೆಲವೊಂದು ಕಡೆ ಸ್ಪಂದನೆ ಆಗದೆ ಇದ್ರೂ ಸಹಿತ ಈರಣ್ಣ ಕಡಾಡಿಯವರು ಪರ್ಸ್ನಲಾಗಿ ವೈಯಕ್ತಿಕವಾಗಿರ್ತಕ್ಕಂತಹ ಆಸಕ್ತಿಯಿಂದ ಮಾನ್ಯ ನರೇಂದ್ರ ಮೋದಿ ಅವರು ಇರ್ಬೋದು, ವೈಷ್ಣವಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಹೀಗೆ ಎಲ್ಲರಿಗೂ ಕೂಡ ಭೇಟಿಯಾಗಿ ಬೆಳಗಾವಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರೈಲ್ವೆ ಯೋಜನೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಟ್ಟಾಗ ಬೆಳಗಾವಿ ಟು ಪುಣೆ ಇರ್ಬೋದು, ಇವತ್ತು ಎಲ್ಲರ ಕನಸಿನ ಕೂಸಾಗಿರ್ತಕ್ಕಂತಹ ಟ್ರೈನು ಅಂತಂದರೆ ವಂದೇ ಭಾರತ ಬೆಂಗಳೂರು ಟು ಬೆಳಗಾವಿ ಇವತ್ತು ಪ್ರಾರಂಭ ಆಗ್ತಾಯಿದೆ. ಆ ಪ್ರಾರಂಭ ಆಗೋದನ್ನು ಸಮಯದ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಕೂಡ ಗೊಂದಲ ಇದೆ. ಆದರೆ ನಮ್ಮ ಜಿಲ್ಲೆಗೂ ಕೂಡ ಒಂದು ವಂದೇ ಭಾರತ ರೈಲು ಬಂತು ಅಂತಕ್ಕಂಥದ್ದು ಖುಷಿ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾಡಿದೆ ಅಂತ ಕಸ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಎಲ್ಲರೂ ಕೂಡ ಇದನ್ನು ಭಾಳಷ್ಟು ನಮ್ಮ ಭಾಗದೊಳಗಡೆ ಒಬ್ಬ ರಾಜ್ಯಸಭಾ ಸದಸ್ಯ ಅಂದರೆ ಹೇಗೆ ಇರಬೇಕು, ಅವರು ಮಾಡಿರ್ತಕ್ಕಂತಹ ಯೋಜನೆಗಳು ಯಾವ ರೀತಿಯಾಗಿ ಇದ್ದಾವ ಇವತ್ತು ಪ್ರತಿಯೊಬ್ಬರಿಗೂ ಮುಟ್ಟುವ ರೀತಿ ಒಳಗಡೆ ಮಾಡಿದ್ದಾರಲ್ಲ, ಅದಕ್ಕಾಗಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೇ ಏನೇ ಮಾಡಿದ್ರೂ ಸಹಿತ ಈರಣ್ಣ ಕಡಾಡಿ ಅವರ ಪ್ರಯತ್ನ ಇವತ್ತೆಲ್ಲರಿಗೂ ಕೂಡ ಮನೆ ಮುಟ್ಟುವಂಥ ಆಗಿದೆ ಅಂತ ಹೇಳ್ಬೋದು. ಸರ್, ಇದು ತಾಂತ್ರಿಕ ದೋಷಗಳಿಂದಾಗಿ ವಿಳಂಬವಾಗ್ತಾ ಇತ್ತು. ತಾಂತ್ರಿಕ ಸಮಸ್ಯೆಗಳು ಎಲ್ಲ ಪರಿಹಾರ ಆಗಿದ್ದಾವ ಅಥವಾ ಇನ್ನೂ ಕೆಲವೇ ಇದನ್ನು ಉಳಿದವ? ತಾಂತ್ರಿಕವಾಗಿ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಬೇಕು ಅಂತಂದರೆ ಧಾರವಾಡ ಬೆಳಗಾವಿ ನೇರ ಯೋಜನೆ ರೈಲ್ವೆ ಟ್ರ್ಯಾಕ್ ಯಾವಾಗ ಆಗುತ್ತೋ ಆವಾಗ ತಾಂತ್ರಿಕ ದೋಷಗಳು ಮುಕ್ತಾಯ ಆಗ್ತವೆ. ಯಾಕಂತಂದರೆ ಆನಂತರ ಪುನಃ ಇವತ್ತು ಬಂದಿರತಕ್ಕಂಥ ವಂದೇ ಭಾರತ ಧಾರವಾಡದವರೆಗೆ ಹೋಗೋದ್ರಿಂದ ತಾಂತ್ರಿಕ ದೋಷಗಳು ಆಲ್ಮೋಸ್ಟ್ ಬಗೆಹರಿದಿದ್ದಾವಂತೆ ಹೇಳ್ಬೋದು. ಇಲ್ಲ, ಇದೇ ಒಂದು ಕಾರಣದಿಂದಾಗಿ ಮತ್ತೆ ನಿಲುಗಡೆ ಮತ್ತೆ ವಿಳಂಬ ನೀತಿ ಅನುಸರಿಸಬಾರ್ದು ಅನ್ನೋದು ಒಂದು ಬೆಳಗಾವಿ ಜನತೆಯ ಒಂದು ಪ್ರಶ್ನೆ ಆಗಿ ಉದ್ಭವ ಆಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ತಾಂತ್ರಿಕ ದೋಷದಿಂದ ನಿಲುಗಡೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದರ ಹಿಂದೆ ಇರತಕ್ಕಂಥವ್ರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಂದಾಗಲಿಕ್ಕೆ ಅವರು ಬಿಡುವಂತಹ ಸಂದರ್ಭವೇ ಇಲ್ಲ ಅಂತ ಈ ಸಂದರ್ಭ ಒಳಗಡೆ ಹೇಳ್ಬೋದು. ಹೀಗಾಗಿ ತಾಂತ್ರಿಕ ದೋಷಗಳು ಏನಿದ್ದು ಅಂತಂದರೆ ನಮಗೆ ಲೋಂಡಾ ಮತ್ತು ಈ ಖಾನಾಪುರದೊಳಗಡೆ ಹಾದು ಹೋಗುವಾಗ ಈ ಕಾಡು ಪ್ರಾಣಿಗಳ ಮುಗ್ಧ ಪ್ರಾಣಿಗಳಿಗೆ ಭಾಳ ಹಾನಿಕಾರಕ ಆಗ್ತಕ್ಕಂಥ ವ್ಯವಸ್ಥೆಗಳಿದ್ದು ಅವು ಎಲ್ಲೆಲ್ಲಿ ಹೋಗ್ತವೋ ಅಲ್ಲೆಲ್ಲನೂ ಕೂಡ ಇವತ್ತು ಟ್ರ್ಯಾಕ್ಗಳನ್ನು ಮಾಡಿ ಅವುಗಳಿಗೆ ಕಾರಿಡಾರ್ ಮಾಡುವ ಮೂಲಕ ಕೆಲವೊಂದು ರಕ್ಷಣೆಯ ಗೋಡೆ ತಂದೆ ಬೇಲಿಗಳನ್ನು ಹಾಕೋದ್ರ ಮೂಲಕ ತಾಂತ್ರಿಕ ದೋಷಗಳು ಏನಿದಾವೆ ಅವನ್ನೆಲ್ಲಗಳನ್ನು ಸಾಲ್ವ್ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ಈ ಬಗ್ಗೆ ಯಾರೂ ಕೂಡ ಕನ್ಫ್ಯೂಸಿಂಗ್ ಆಗೋದು ಯಾರಲ್ಲಿ ಯಾವ ರೈಲ್ವೆ ಬಳಕೆದಾರರಲ್ಲಿ ಮನಸ್ಸಿನೊಳಗಡೆ ಯಾವುದೇ ದುಗ್ಧವನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇದು ನಿರಂತರ ಬರುವಂಥ ಕೆಲವೇ ದಿನಗಳಲ್ಲಿ ಕೂಡ ಸಮಯ ಬದಲಾವಣೆಗೆ ಪಟ್ಟು ಹಿಡಿದಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಡೆಫಿನೆಟಾಗಿ ಇದನ್ನು ಸಮಯವನ್ನು ಕೂಡ ಬದಲಾವಣೆ ಮಾಡಿ ಬೆಳಗಾವಿ ಜನತೆಗೆ ಮತ್ತಷ್ಟು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಸರ್, ಬೆಳಗಾವಿ ಈಗ ನೀವು ರೈಲ್ವೆ ಅಭಿವೃದ್ಧಿ ಇದರಲ್ಲಿ ತಾವು ಒಬ್ಬರು ಸದಸ್ಯರಾದರೆ ಬೆಳಗಾವಿ ಜನತೆಗೆ ಈ ಶುಭ ಸಂದರ್ಭದಲ್ಲಿ ಏನು ಹೇಳಬೇಕು ಸರ್? ಬೆಳಗಾವಿ ಜನತೆಗೆ ಇವತ್ತು ಬೆಳಗಾವಿ ಅಂತಂದರೆ ರಾಜ್ಯದ ಎರಡನೆಯ ರಾಜಧಾನಿ. ಇಲ್ಲಿ ಅನೇಕರು ಕೂಡ ಜನಪ್ರತಿನಿಧಿಗಳು ಆಗಿ ಹೋಗಿರ್ತಕ್ಕಂಥದ್ದು. ನಾವು ಸುರೇಶ್ ಅಂಗಡಿ ಅವರನ್ನು ಕಳ್ಕೊಂಡಿರ್ತಕ್ಕಂಥ ಪದೇ ನಾವು ನೆನಪಿಸಿಕೊಳ್ಳಬೇಕು. ಯಾಕಂದರೆ ಒಬ್ಬ ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಅಭಿವೃದ್ಧಿಗೆ ಹಿನ್ನಡೆ ಆದಾಗ ಯಾರಪ್ಪ ಈ ಸ್ಥಾನವನ್ನು ತುಂಬ್ತಾರೋ ಅಂತಕ್ಕಂಥ ಭಯದೊಳಗಡೆ ಇರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸಿಗ್ತಕ್ಕಂಥ ವ್ಯಕ್ತಿಗಳು ಇವತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಆ ಸ್ಥಾನವನ್ನು ತುಂಬಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಜನತೆಗೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಏನೇ ಕೆಲಸಗಳು ಬೇಕಂದ್ರೂ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸಗಳು ಬೇಕಂತಂದ್ರು ಅಂತ ಸಿಗುವಂಥ ವ್ಯವಸ್ಥೆಗಳಿದ್ದಾವೆ. ಇನ್ನಷ್ಟು ಮತ್ತಷ್ಟು ಬೆಳವಣಿಗೆ ರೀತಿ ಆಗಬೇಕಾಗಿದೆ. ಈಗಾಗಲೇ ಕೂಡ ವಿಮಾನ ನಿಲ್ದಾಣವು ಕೂಡ ಮೊನ್ನೆ ವೀರರಾಣಿ ಚೆನ್ನಮ್ಮನ ಹೆಸರಿಡಲಿಕ್ಕೂ ಕೂಡ ಇವತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ವಿಮಾನ ನಿಲ್ದಾಣ ಕೂಡ ಎಕ್ಸ್ಟೆನ್ಷನ್ ಆಗಬೇಕಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಬೆಳಗಾವಿ ಎರಡನೆಯ ರಾಜಧಾನಿ ಅನ್ನೋ ಕೇವಲ ಹೆಸರಿಗಷ್ಟೇ ಅಲ್ಲ, ಆ ಪರಿಯಾಗಿ ಅಭಿವೃದ್ಧಿ ಕೂಡ ಆಗ್ತಕ್ಕಂಥ ಒಂದು ವಿಷಯವನ್ನು ಕೂಡ ಇವತ್ತು ಮಾಡ್ಬೋದು. ಅದಕ್ಕಾಗಿ ಎಲ್ಲ ಬೆಳಗಾವಿ ಜನತೆ ನಾವು ಬೆಂಗಳೂರಲ್ಲಿ ಏನು ಅನುಭವಿಸುವಂಥ ವ್ಯವಸ್ಥೆಗಳು ಇದ್ದಾವೋ ಆ ಎಲ್ಲ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮತ್ತು ರೈಲ್ವೆ ಮತ್ತು ವಿಮಾನಯಾನವನ್ನು ನಾವು ಭಾಳಷ್ಟು ಸ್ವಾದಿಸುವಂಥ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಏರ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು.